ಅಮ್ಮ ಅಮ್ಮ. ಓ ರಾಮ, ಅಜ್ಜಿ ಇಲ್ಲದ್ರು? ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರಪ್ಪ. ಸರಿ, ನಾನು ಆ ಮನೆ ಹತ್ರ ಓದ್ತೀನಿ. ಹ್ಞೂ ಸರಿಪ್ಪ, ಆಯಿತು. ಊಟ ಮಾಡ್ಕೊಂಡು ಹೋಗಿರು. ಇಲ್ಲ, ಅಲ್ಲೇ ಊಟ ಮಾಡ್ತೀನಿ. ನಿನ್ನ ಕಾರುಣ್ಯ ಬೇಜಾರು ಮಾಡ್ಕೊಂತಾಳೆ. ಹ್ಞೂ ಸರಿನಪ್ಪ, ಆಯಿತು. ಲೇ ಲೇ, ಯಾವನ ಏನ ಸಮಾಚಾರ? ಏನೂ ಇಲ್ಲಪ್ಪ ಸಮಾಚಾರ. ನಾನು ಏನು ಹೇಳಪ್ಪ, ಬೆಳಗ್ಗೆಯಿಂದ ಸಾಯಂಕಾಲ ಊರಾಗ ಓಡಾಡೋರು ನೀನು ಹೇಳ್ಬೇಕು ನಂಗೆ ಸಮಾಚಾರ. ನಾನು ಬೆಳಗ್ಗೆ ಅಲ್ಲಿ ಆಫೀಸ್ ಒಳಗೆ ಹೋದ್ರೆ ಇವಾಗ ಈಚೆ ಬರ್ತೀನಿ. ಏನಪ್ಪ ಸಮಾಚಾರ? ವಾ, ನಿಂದು ಜಾಸ್ತಿ ಆಗೋಯ್ತಲೇ. ಅಯ್ಯ ಮವ, ಸುಮ್ಮನೆ ಇರು ಮವ, ಇವಾಗ ಬಂದವನೇ ಆಫೀಸಿಂದ. ಯಾಕೆ ಅವ್ನು ಪ್ರಾಣ ತಿಂತೀಯ ನೀನು? ಮಾತಾಡ್ಕೊಡು, ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ಹ್ಞೂ ಸರಿ, ನಾನು ಆ ಮನೆ ಹತ್ರ ಓದ್ತೀನಿ. ಯಾವ ಮನೆ ಹತ್ರಕ್ಕೂ ಹೋಗಂಗಿಲ್ಲ ನೀನು. ಯಾಕ ಬೇಕಾ ಅವೆಲ್ಲ ನನ್ನ ಹತ್ರ ಕೇಳಂಗಿಲ್ಲ ನೀನು. ಇವಾಗ ಬೀಳ್ತಾವೆ ಏಟ್ಗಳು. ಅಯ್ಯೋ ಭಗವಂತ, ಏಟ್ಗಳು ಬೀಳಂತ ತಪ್ಪು ನಾನೇನಪ್ಪ ಮಾಡಿದ್ದೀನಿ? ಮುಚ್ಚಲೇ ಬಾಯಿಲೇ, ಮುಚ್ಚ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲ ನಿಂಕ? ಗೌರವ ಇಲ್ಲ? ಅಯ್ಯೋ, ಗೌರವ ಇಲ್ದಿರೋಂಥ ಕೆಲಸ ನಾನು ಏನು ಮಾಡಿದ್ದೀನಿ? ಏನಂತ ಹೇಳಪ್ಪ. ಏನಂತ ನಾನು ನಿಂಕ ಹೇಳ್ಬೇಕಾ? ಹ್ಞೂ ಹೇಳು, ಏನಾಯ್ತು ಅಂತ. ದೊಡ್ಡವ್ರಿಗೆ ಗೌರವ ಕೊಡ್ದಿರೋಂಥ ಕೆಲಸ ನಾನು ಏನು ಮಾಡಿದ್ದೀನಿ? ಹಾಂ, ಅಂಬುಜಿ ಎಲ್ಲ ತೊಳ್ಕೊಂಡು ಅಂಬುಜಿನೇ ಅಲ್ಲಿ ಬಿದ್ದವಳೆ. ಏನೋ ನಂಗೆ ವಯಸ್ಸಾಗೈತಪ್ಪ, ತಗ್ಗಿ ಬಗ್ಗೆ ಇರೋಣ ಅನ್ನೋ ಇದಿಲ್ಲ. ನಂದೇ ಇಲ್ಲ, ನಾನೇ ಇಲ್ಲ ಅಂತಂದರೆ ಇಂಥ ಪರಿಸ್ಥಿತಿನೇ ಆಗೋದು. ಲೇ, ನಮ್ಮ ಅಮ್ಮನ ಕತೆ ನಾನು ಹೇಳ್ತಾ ಇಲ್ಲ. ಇನ್ಯಾರ ಕತೆ? ನಿನ್ನ ಕತೆ ಹೇಳ್ತಾ ಇರೋದು ನಾನು. ಓ, ನನ್ನ ಕತೆನಾ? ಹ್ಞೂ ಸರಿ ಹೇಳು. 2.5 ಲಕ್ಷ ದುಡ್ಡು ಎತ್ಕೊಂಡಿದ್ಯಲ್ಲ ಬ್ಯಾಂಕಾಗ, ಏನಕ್ಕೆ ಎತ್ಕೊಂಡೆ? ಯಾಕೆ ಎತ್ಕೊಂಡೆ? ಏನಕ್ಕೆ ಖರ್ಚು ಮಾಡಿದೆ ಹೇಳು. ಓ, 2.5 ಲಕ್ಷ ದುಡ್ಡು ಯಾರು ಹೇಳಿದ್ದು ನಿಂಕ? ನಮ್ಮಪ್ಪನ ಬಾಯಾಗಿಂದು ನನ್ನ ಬಾಯಕ್ಕೆ ಹಾಕ್ದ. ನಮ್ಮಪ್ಪನು ನಾನು ಮರ್ತೋಗ್ಬಿಡ್ತೀನಿ, ನಿನ್ನ ಬಾಯಕ್ಕೆ ಹಾಕ್ತೀನಿ, ನೀನು ಜ್ಞಾಪಕ ಮಾಡಿಸು ಅಂತ ಹೇಳೋನೆ. ಏನೋ ಮಾಡಿದೆ? ಓಯ್, 2.5 ಲಕ್ಷ ಏನು ಮಾಡಿದೆ? ಎಲ್ಲಿಂದ ಬಂತ ದುಡ್ಡದು? ಹಾಂ, ನೀನಂತೂ ಆಡ್ದಾಗ ಕಷ್ಟಪಟ್ಟು ಕೆಲಸ ಮಾಡ್ತೀಯನ? ನಾವಾ ಕೆಲಸ ಮಾಡೋದು? ನೀನು ಶೋಕಿ ಮಾಡೋಕ್ಕೆ 2.5 ಲಕ್ಷ ದುಡ್ಡು ಎತ್ಕೊಂಬಿಟ್ರೆ ಏನು ನಾವು ಸುಮ್ಮನೆ ಬಿಟ್ಬಿಡ್ಬೇಕೇನೋ? ಲೆಕ್ಕನೇ ಹೇಳ, ಏನೋ ಮಾಡಿದೆ? ಅಲ್ಲ ಮವ, ಅವನು ಸಂಪಾದನೆ ಮಾಡ್ತಾನೆ, ಅವನ ಅದ್ರಕ್ಕೆ ಆಗ್ತಾನೆ. ಏನಕ್ಕೆ ಎತ್ಕೊಂಡಿರ್ತಾನೆ ಬಿಡು ಮವ. ಮಾತಾಡ್ಕೊಡ್ದು ನೀನು. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಮಾತಾಡು. ನನಗೆ ಬೇಕಾಗಿತ್ತು ಕಾರ್ಕ ಪೆಟ್ರೋಲು ಎಲ್ಲ ಹಾಕಕ್ಕ. ಮಧ್ಯಾಹ್ನ ಊಟಕ್ಕೆ ಎಲ್ಲನೂ ಅದಕ್ಕೆ ಎತ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ಎಷ್ಟು ಕೆ ಜಿ ತಿಂತೀಯ? ಒಂದು 10 ಕೆ ಜಿ ಅನ್ನ ತಿಂತೀಯಾ? 4 ಬಕೆಟು ಸಾರು ತಿಂತೀಯಾ? ಕಾರ್ಕ ಪೆಟ್ರೋಲ್ ಎಲ್ಲ ಹಾಕ್ತೀಯಾ? ಇಲ್ಲಿರೋ ಚಿಕ್ಕಬಳ್ಳಾಪುರಕ್ಕೆ 14 ಮೈಲಿ. ಹಾಂ, ನಾನು ದಿನಕ್ಕೆ 4 ಕಿತ ಹೋಗಿ ಬರ್ತೀನಿ. ಇಲ್ಲಿರೋ 14 ಮೈಲಿ ಚಿಕ್ಕಬಳ್ಳಾಪುರಕ್ಕೆ ಯಪ್ಪನ ಪೆಟ್ರೋಲ್ ಲಕ್ಷಿಗೆ ಆಗ್ತಾವನಂತೆ. ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಎಲ್ಲ ಏನಕ್ಕೆ ತಗೊಂಡೆ ದುಡ್ಡು? ಮಾತಾಡೋ. ಅಪ್ಪ, ನಂಗೆ ಏನಕ್ಕೂ ಬೇಕಾಗಿತ್ತಪ್ಪ, ತಗೊಂಡೆ. ಇವಾಗ ಈ ತಿಂಗಳು ಸಂಬಳ ಬರ್ತಾನೆ, ಹಂಗೆ ಅದಕ್ಕೆ ಯಾಡ್ ಮಾಡ್ತೀನಿ ಬಿಡು, ಹಾಕ್ತೀನಿ ಬಿಡುವ. ಲೇ, ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ಏನಕ್ಕೆ ತಗೊಂಡೆ ಅಂತ ಹೇಳು. ಹೋಗಿ ನನ್ನ ಮಗನ ಬಾಯಕ್ಕೆ ಹಾಕಿದ್ನಲ್ಲಪ್ಪ ನಾನು. ತೆರಿಗೆ. ಲೇ, ಯಾವನವನು ಸಿಕ್ಕೋನು? ಮುಸ್ಲಾಪಂದು ಒಂದು ಕಾಟ ಎಲ್ಲ 2.5 ಲಕ್ಷ ದುಡ್ಡು. ಯಾವನವನು? ಸಿಕ್ಕೋನು? ಏನು ಹೇಳು? ಏನು? ನಾನು ಹಿಂಗೆ ಜಗಳ ಮಾಡಿ ಕೇಳು ಅಂತ ಹೇಳಿಲ್ಲ. ನಾನು ಮರ್ತೋತೀನಿ, ಜ್ಞಾಪಿಸು ಅಂತ ಹೇಳಿತು. ನೀನು ಬಾಯಿ ಮುಚ್ಕೊಂಡಿರುವ. ಹೆಂಗೋ ಇವಾಗ ಜ್ಞಾಪಿಸಿದೆಯಲ್ಲ, ನಾನು ಕೇಳ್ತೀನಿ, ಸುಮ್ಮನೆ ಇರುವ. ನೀನೇನು ಕೇಳೋದು? ನಾನು ಕೇಳ್ತೀನಿ, ನೀನು ಸುಮ್ಮನೆ ಇರುವ. ಇವಾಗ ಬೀಳ್ತಾವೆ ಏಟಿಗೆ ನಿಂಕ. ನೀನು ಸುಮ್ಮನೆ ಇರುವ. ಹೇಳಬೇಕೇನಪ್ಪ? ಊನಾ ಹೇಳಲೇಬೇಕು. ಹೇಳ್ತೀನಿ ಬಿಡಪ್ಪ. ನೀನು ಇಷ್ಟು ಕೇಳಿದ್ಮೇಲೆ ಇನ್ಯಾಕ? ನನ್ನ ಫ್ರೆಂಡು ಅವ್ರ ಅಮ್ಮನಿಗೆ ಯಾರಿಗೋ ಹುಷಾರಿರ್ಲಿಲ್ಲಂತೆ, ಅಂದರೆ ಅಲ್ಲಿ ಕೆಲಸ ಮಾಡಿದ್ರು. ಅವರು 2.5 ಲಕ್ಷ ಬೇಕಾಗಿತ್ತಂತೆ ಆಪ್ರೇಷನ್ಗೆ. ಅದಕ್ಕೆ ಸರ್ ಕೊಡ್ತೀನಿ ನಾನು, ದಯವಿಟ್ಟು ನೀವೇ ಕೊಡಿ. ನೀವು ಸಹಾಯ ಮಾಡಿಲ್ಲ ಅಂದರೆ ಇನ್ಯಾರು ಸಹಾಯ ಮಾಡ್ತಾರೆ ಅಂತ ಹೇಳಿದ. ಅದಕ್ಕೆ ಕೊಡ್ತಾನಂತೆ ಅವನು. ಅವು ಕೊಟ್ಟಾಗ ತಗೊಂಬಂದು ಬ್ಯಾಂಕಾಗ ಹಾಕ್ತೀನಿ. ಇಲ್ಲ, ನಾನು ಸಂಬಳ ತಗೊಂಬಂದು ಬ್ಯಾಂಕಾಗ ಹಾಕ್ತೀನಿ. ಸರಿನಾ? ನಾನು ಹೇಳಿಲ್ಲ, ನಾನು ಸುಮ್ಮನೆ ಇರ ಅಂತಂದರೆ ಹೇಳ್ಬೇಕು ತಾನೆ ನೀನು. ನಮ್ಮಪ್ಪನ ಕೇಳ್ಬೇಕು ತಾನೆ. ನಮ್ಮಪ್ಪನ ಈ ಮನೆಗೆ ಯಜಮಾನ. ಹೇಳ್ಬೇಕು ತಾನೆ. ನೀನು ಯಾಕೆ ಹೇಳಿಲ್ಲ? ಅಣ್ಣನು ಫೋನು ಚಿಕ್ಕ ಫೋನಲ್ಲ, ಅದಕ್ಕೆ ಮೆಸೇಜ್ ಹೋಗಿರಲ್ಲ ಬಿಡು. ಅಣ್ಣನ ಕೇಳ್ದಿರೋಣ, ದುಡ್ಡು ಹಾಕ್ಬಿಡೋಣ ಅಂತ ಅನ್ಕೊಂಡು ನಾನು ಸುಮ್ಮನೆ ಅದೇ. ಮೆಸೇಜ್ ಹೋಗ್ಬಿಟ್ಟೈತಲ್ಲ. ಹೂನಪ್ಪ, ನಂಗೆ ಮೆಸೇಜ್ ಬಂದಿತ್ತು. ಆಮೇಲೆ ನೋಡಿದ್ನೆ ಇಷ್ಟು ದುಡ್ಡು ಎತ್ಕೊಂಡಿದ್ಯಾ ಅಂತ. ಅಣ್ಣ, ಈ ತಿಂಗಳು ಸಂಬಳ ಬಂದಾಗ ಹಾಕ್ತೀನಿ. ಆ ಹುಡುಗನು ಕೊಟ್ಟ ಮೇಲೆ ಎತ್ಕೊಂಬಂದು ನಿಂಗೆ ಕೇಳ್ಕೊಡ್ತೀನಿ. ಸರಿನಾ? ಇರಲಿ ಬಿಡಪ್ಪ. ಆ ಹುಡುಗನ ಹತ್ರ ಏನು ಕೇಳಕ್ಕೆ ಹೋಗಬೇಡ. ಕಷ್ಟಾಗ ಅವ್ರು ಅಂದಮೇಲೆ ಅಷ್ಟು ಮಾತ್ರ ಸಹಾಯ ಮಾಡ್ತಿದ್ರೆ ಹೆಂಗೆ? ಏನು ಕೇಳಕ್ಕೆ ಹೋಗಬೇಡ ಬಿಡು. ಏನು ಕೇಳ್ತೀಯ ಪಾಪ? ಏನು ಕೇಳಕ್ಕೆ ಹೋಗಬೇಡ ಬಿಡು ಪಾಪ. ಯಾಕೆ ಕೇಳ್ತೀಯ? ಇಷ್ಟೇ, ಬೇರೆ ಇನ್ನೇನು ಇಲ್ಲ ಅಪ್ಪ. ಇಷ್ಟೇ ಅಂತೆ, ಬೇರೆ ಏನೂ ಇಲ್ಲಂತೆ. ಸರಿ ಬಿಡು. ಸರಿ ಬಿಡ. ಲೇರಮ್ಮ, ನನ್ನ ಮೇಲೆ ಹೇಳ್ಬಿಡ್ತೀವಿ ಅಂತ ನಂಗೆ ದಿಗ್ಲತ್ಕೊಂಡಿತ್ತು. ಅಯ್ಯೋ, ನಿನ್ನಿಂದ ನಂಗೆ ಒಂದೊಂದು ಹೇಳ್ಬಿಟ್ಟಿಲ್ಲ ಆಗೋದು. ಅಮ್ಮಮ್ಮ, ಏನೋ ಒಂದು ಹೇಳಿ ಸರಿಗೊಟ್ಟಿದ್ನಲ್ಲ, ಅಷ್ಟೇ ಸಾಕ್ಬಿಡು. ಏನು ಮಾಡ್ತಾ ಇದೀಯಾ? ಯಾಕೆ? ನಾನು ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದೀನಿ. ಅವನು 2.5 ಲಕ್ಷ, 5 ಲಕ್ಷ, 6 ಲಕ್ಷ ದಾನ ಧರ್ಮ ಮಾಡ್ತಾವನೆ. ಎಲ್ಲ ಮಾವನು ನಮ್ಗೆ 1 ರೂಪಾಯಿ ಕೊಡು ಅಂತ ಹೇಳಿದ್ರು. ಕೊಡ್ತಾನೆ ನೋಡೋಣ. ಹಾಂ, ಖರ್ಚು ಮಾಡಕ್ಕ ಎಲ್ಲ ನೀನು ಕೇಳು, ಕೊಡ್ತಾನೆ ನೋಡೋಣ. ದಾನ ಧರ್ಮ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟವನ. ನಮ್ಮ ಕಣ್ಣು ಮುಂದೆ ಹುಟ್ಟಿರೋದವನು. ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡಾಗ ಅವ್ನು ಕೆಲಸ ಗಿಡಿಸ್ಕೊಂಡಿರೋದು. ಅವನಿಗಿರೋ ಅಧಿಕಾರ ನಮಗಿಲ್ಲ ಈ ಮನೆಗೆ. ಅಲ್ಲ, ಈಸ್ಕೊಂಬೇಡ ಅಂತ ಹೇಳ್ತಾನೆ ನೋಡು. ಎಲ್ಲ ನಮ್ಗೊಂದೊಂದು 500 ರೂಪಾಯಿ 1000 ರೂಪಾಯಿ ಕೊಡು ಅಂತೇಳಿ ಮಾವನ್ಗೆ ಕೈ ಬರ್ತದೆ ನೋಡೋಣ. ಹೋಗ್ಲಿ ಬಿಡು. ಇವಾಗೇನು ಅವನು 2.5 ಲಕ್ಷ ಕೊಟ್ಬಿಟ್ರೆ ನಮ್ಗೇನು ದೇವ್ರೇನು ಕಮ್ಮಿ ಮಾಡಿಬಿಟ್ಟವನ? ಕೊಟ್ಟವನಲ್ಲ ದಂಡಿಯಾಗೆ ಬಿಡು. ಅದಕ್ಕೆ ಹಂಗೆ ಮಾತಾಡ್ತೀಯ? ಮುಚ್ಚು ಬಾಯ್, ಸಾಕು.
ಮವ 500 ರೂಪಾಯಿ ಕೊಡು ಮವ ಅಂತಂದ್ರೆ ಹಾಂ ಏನಕ್ಕಮ್ಮ ಎತ್ತಮ್ಮ ಏನು ಬೇಕಮ್ಮ 100 ಪ್ರಶ್ನೆ ಕೇಳ್ತಾನೆ ಮಾವನು. ಇವತ್ತು ಅವನು 2.5 ಲಕ್ಷ ಎತ್ಕೊಂಡವನೆ. ಓ ಹೌದಾ, ಇನ್ನೇನು ಕೇಳಬೇಡ ಬಿಡು ಅಂತ ಹೇಳ್ತಾವ್ ನೋಡು. ನಾವು ಕಷ್ಟಪಟ್ಟು ದುಡಿಯೋದು, ಇವರು ನೋಡು ಹಿಂಗೆ ಮಾಡೋದು, ಜಲ್ಸ ಮಾಡೋದು. ಸರೋಜಕ್ಕ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಬಿಡಕ್ಕ ಅದಕ್ಕೆ ಯಾಕಕ್ಕ ಹಿಂಗೆ ಮಾತಾಡ್ತಾ ಇದೆಯಾ? ಊನಮ್ಮ, ನಾವೇನು ಮಾತಾಡಿದ್ರು ನಿಮಗೆಲ್ಲ ತಪ್ಪು. ನಿಮ್ಮ ಮಕ್ಕಳು ನಾವು ಸಂಪಾದನೆ ಮಾಡಿ ಇಕ್ಕಿರೋ ದುಡ್ಡನ್ನ ಬಿಸಿಲಿಂದ ಗಾಳಿಂದ ಜಲ್ಸ ಮಾಡ್ತಾರೆ. ನಮ್ಗೆ 1 ರೂಪಾಯಿ ಕೊಡ್ಬೇಕಂತಂದ್ರೆ ಮಾವನ 106 ಪ್ರಶ್ನೆ ಕೇಳ್ತಾನೆ, ಏನಕ್ಕೆ ಬೇಕು ಎತ್ತಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಮಕ್ಕಳು ನೋಡಿ ಹಿಂಗೆ ಮಾಡ್ತಾರೆ, ದಾನ ಧರ್ಮಗಳು. ಲೇ, ಇವಾಗ ಯಾಕೆ ಇದನ್ನೇ ದೊಡ್ಡದು ಮಾಡಬೇಕು ಅಂತಿದ್ಯೇನೋ? ಇವಾಗ ನಿಂಗೆ 500 ರೂಪಾಯಿ ತಾನೇ ಏನಕ್ಕೆ ಬೇಕು? ಇಂಥದ್ದು ಬೇಕು ಅಂತೇಳು. ಒಂದು ಏರ್ಪಿನ್ನೋ, ಒಂದು ಬೊಟ್ಟು, ಒಂದು ಬಳೆನೋ ತಗೊಳಕ ಬೇಕಲ್ಲ. ನಿಂಗೆ ಬೇಕಾ ಏರ್ ಪಿನ್ನೋ ಬೊಟ್ಟೋ ಏನೋ ಒಂದು? ಹಾಂ, ಇದು ಸಾವಿತ್ರಿ ನೋಡ್ಕೊಂತಾಳೆ ಚೈತನ್ಯನಾ? ನಡಿ, ಅದೇನು ಬೇಕೋ ಪೇಟೆಗೆ ನಾನೇ ತಗೊಳ್ತೀನಿ. ನಡಿ ನಡಿ. ಬೇಕಾಗಿಲ್ಲ, ನೀನೇ ತಕ್ಕೊಡೋದು. ಅಕ್ಕ, ಇದನ್ನೇ ದೊಡ್ಡದು ಮಾಡಬೇಡ ನೀನು. ಅವನು ಹೇಳವನೆ ಅವನ ಸಂಬಳ ಬಂದಾಗ ಬ್ಯಾಂಕ್ಗೆ ಹಾಕ್ತೀನಿ ಅಂತ. ಹೇಳೋಣ ಕಣ್ಲಿ ಬಿಡಕ್ಕ, ಪಾಪ ಯಾರೋ ಏನೋ ಕಷ್ಟ ಇತ್ತಂತೆ. ಯಾಕೆ ಸರೋಜಿ? ಅಲ್ಲ ನೋಡತ್ತೆ, ರಾಮ್ನು 2.5 ಲಕ್ಷ ಅಲ್ಲಿ ಕೆಲಸ ಮಾಡುವ ಹುಡುಗನ್ಕ ಅವ್ರ ಅಮ್ಮನ್ಕ ಚೆನ್ನಾಗಿರಲಿಲ್ಲಂತೆ, ಎತ್ಕೊಟ್ನಂತೆ ಆಸ್ಪತ್ರೆಗಿರೋದಕ್ಕ. ಮಾವನು ಏನು ಕೇಳಕ್ಕೆ ಹೋಗ್ಬಿಡ ಬಿಡು, ಹೋದ್ರೆ ಓದೈತೆ ಅಂತ ಹೇಳ್ತಾವನೆ. ನಾವು 1 ರೂಪಾಯಿ ಕೇಳಿದ್ರೆ ಮಾವನು 26 ಮಾತು ಕೇಳ್ತಾನೆ ನಮ್ಮನ್ನ. ಏನಕ್ಕೆ ಬೇಕು, ಎತ್ತಬೇಕು, ಯಾಕ, ಏನು ಎತ್ತ ಅಂತ. ಇವತ್ತು ಮೊಮ್ಮಗನು 2.5 ಲಕ್ಷ ರೂಪಾಯಿ ಬ್ಯಾಂಕಾಗಿಂದ ಎತ್ಕೊಂಡಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾನಲ್ಲ ಮಾವನ. ಇದ್ಯಾವ ಲೆಕ್ಕ? ಅವನ್ಕೊಂದೆ ನಮ್ಕೊಂದೆ ಈ ಮನೆಗೆ? ನಾವೇನಕ್ಕೆ ಈ ಮನೆಗಿರೋದು? ನಮಗೆ ಬೆಲೆ ಇಲ್ಲ ಹಂಗಾದ್ರೆ? ಹೂನಮ್ಮ, ಹಂಗೆ ನಾವು ಯಾವ ಲೆಕ್ಕಕ್ಕೂ ಇಲ್ಲ ಈ ಮನೆಗೆ. ಸರೋಜಕ್ಕ ಬಿಡಕ್ಕ, ಇದನ್ನೇ ಆಗಕ್ಕ ದೊಡ್ಡದು ಮಾಡ್ತೀಯಾ? ಇವಾಗ ಹೇಳಿದ್ನು ತಾನೇ ಅಕ್ಕ. ಲೇ, ನೀನು ಬಾಯಿ ಮುಚ್ಕೊಂಡಿರೆ. ನಿಂಗೆ ಯಾಕೆ ಹೇಳೋ? ನಮ್ಮ ಹೊಟ್ಟೆ ಎಷ್ಟು ಉರಿತದೆ ಅಂತ ನಮಗೆ ಗೊತ್ತು. ಏಯ್ ನಡಿ ನಡಿ, ಬಾಣಂತ ಎತ್ರಕ್ಕೆ ನಡಿ. ಏನಿಲ್ಲ, ಬಂದು ಬಾಯದೆ ಅಂತ ಬಡ್ಕೊಂತಾಳೆ. ಏನು ಸಮಾಚಾರ ನಿಂದು? ಏನು ಅವನ ಸಪೋರ್ಟಾಗಿ ಮಾತಾಡ್ತಾ ಇದೀಯಾ? ಯಾಕ ನೀನೇನು ದುಡಿತಾ ಇಲ್ಲ, ಕುತ್ಕೊಂಡು ತಿಂತಾ ಇದೀಯಾ? ಕೇಳ ನೀವು ಮಾವನ್ನ ಏನ? ಯಾಕಪ್ಪ ಒಬ್ರಿಗೊಂದು ಮಾಡ್ತೀಯಾ ಒಂದು ಮನೆಗೆ ಅಂತ ಅಂದ್ಬಿಟ್ಟು? ಈ ಮನೆಗೆ ನಾವು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಏನು ನಿಮ್ಮದು? ಏನಮ್ಮ ಸರೋಜಮ್ಮ? ಅಲ್ಲ ಮವ, ಒಬ್ರಿಗೊಂದು ಮಾಡ್ತಾ ಇದೆಯಲ್ಲ ಮವ, ಏನು ಮವ ಇದು? ಏನಮ್ಮ, ಏನೋ ಒಬ್ರಿಗೊಂದು ಮಾಡ್ತಾ ಇರೋದು ಏನು? ಅಲ್ಲ, ಅವ್ನು ರಾಮ್ನು 2.5 ಲಕ್ಷ ಎತ್ತಿ ಬೇರೆಯವ್ರಿಗೆ ಕೊಟ್ಟು ಅಂತಂದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದೆಯಲ್ಲ. ನಮ್ಗೆ ಒಂದು 500 ರೂಪಾಯಿ ಕೊಡು ಮವ ಅಂತಂದ್ರೆ 100 ಪ್ರಶ್ನೆ ಕೇಳ್ತೀಯಲ್ಲ ಮವ. 100 ಪ್ರಶ್ನೆ ಏನೋ, 1 ರೂಪಾಯಿಗೂ 500 ಪ್ರಶ್ನೆ ಕೇಳ್ತೀಯ, ಏನಕ್ಕಮ್ಮ ಎತ್ತಮ್ಮ ಅಂತ. ಇವತ್ತು ಅವ್ನು 2.5 ಲಕ್ಷ ಕೊಟ್ಟಿರೋದಕ್ಕೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದೆಯಲ್ಲ. ನೋಡಮ್ಮ ಸರೋಜಮ್ಮ, ಏನೋ ಕಷ್ಟ ಅಂತ ಕೇಳೋರೆ, ಅವ್ರು ಕಷ್ಟ ಅಂತ ಕೇಳಿದಾಗ ಸಹಾಯ ಮಾಡಿಲ್ಲ ಅಂತಂದ್ರೆ ಅದು ಮನುಷ್ಯತ್ವ ಅಲ್ಲ, ಆಯಿತಾ? ಹೋದ್ರೆ ಹೋಗ್ಕೊಳ್ಳಿ ಬಿಡು. ಇನ್ನು ಇವಾಗೇ ದುಡ್ಡಿಲ್ದೋನು ಇನ್ನು ಮುಂದೆ ಸಂಪಾದನೆ ಮಾಡಿ 2.5 ಲಕ್ಷ ಕೊಡ್ತಾನಾ? ಕೊಡಲ್ಲ. ಅದಕ್ಕೆ ಕೇಳಬೇಡಪ್ಪ ಅಂತ ಹೇಳಿದ್ನೆ. ಅದ್ರಾಗ ಏನು ತಪ್ಪು? ಇವಾಗ ನಿನಗೇನಕ್ಕಮ್ಮ ಬೇಕು ದುಡ್ಡು? ಇವಾಗ ನಾನು ಅವನ್ನೂ ಕೇಳಿದೆ, ಏನಕ್ಕೋ ಎತ್ಕೊಂಡೆ ದುಡ್ಡು ಅಂತ. ಅವನ್ನ ಯಾಕೆ ಹೇಳಿದ್ನ ಹೇಳು? ಕೇಳಬೇಕು, 1 ರೂಪಾಯಿನೂ ಮನೆಗೆ ಲೆಕ್ಕ ಕೇಳಬೇಕು. ಕೇಳ್ದಿದ್ರೆ ಸುಮ್ಮನೆ ಆಗ್ತದಾ? ಅವ್ನು ಕೇಳಿದ್ದಕ್ಕೆ ಅವನು ಹೇಳಿದ್ನು ಇಂಥವ್ರು ಕೊಟ್ನಿ ಅಂತ. ನಾನು ನಿನ್ನೂ ಅದೇ ಕೇಳ್ತಾ ಇದ್ದೀನಿ, ಏನಕ್ಕಮ್ಮ ದುಡ್ಡು ನಿಂಕ ಅಂತ. ಅವನನ್ನೇನು ಕೇಳ್ದಿರ ಬಿಟ್ಟಿಲ್ಲ, ನಿನ್ನೆದ್ರುಗನೆ ಕೇಳ್ತಾ ಇದ್ದೀನಲ್ಲ, ಏನಕ್ಕಪ್ಪ ಎತ್ಕೊಂಡೆ ಅಷ್ಟು ದುಡ್ಡು ಅಂತ. ಅವನು ಅದಕ್ಕೆ ಕಾರಣ ಹೇಳಿದ್ನಲ್ಲ. ಹೋದ್ರೆ ಹೋಗ್ಲಿ ಬಿಡು, 2.5 ಲಕ್ಷ ಯಾರಿಗೋ ದಾನ ಮಾಡ್ದಂಗಾಗಲಿ. ಓ, ದಾನ ಧರ್ಮ ಮಾಡೋದು ಬೇರೆ ಕರ್ಕೊಂಡಿದ್ಯಾ ಮವ? ಹೌದು, ನಾನು ಇವಾಗಿಂದಾನೇ ಅಲ್ಲ, ಮುಂಚೆಯಿಂದನೂ ದಾನ ಧರ್ಮ ಮಾಡ್ತೀನಿ. ಹಂಗಾದ್ರೆ ನಮಗೂ ದುಡ್ಡು ಕೊಡು. ಕಾರಣ ಇಲ್ದಿರ ನಾನು ಯಾರಿಗೂ 1 ರೂಪಾಯಿ ದುಡ್ಡು ಕೊಡಲ್ಲ. ಕಾರಣ ಬೇಕು ನಂಗೆ. ಕಾರಣ ಹೇಳಿ, ಏನಕ್ಕೆ ದುಡ್ಡು ಬೇಕು ಅಂತ. ಇಂಥದಕ್ಕೆ ಬೇಕು ಮವ ಅಂತ ಹೇಳು, ನಾನು ಕೊಡ್ತೀನಿ ದುಡ್ಡು. ನಾನು 1 ರೂಪಾಯಿ ಕೊಡ್ಬೇಕಂತಂದ್ರೂ ಕಾರಣ ಕೇಳಿನೇ ಕೊಡೋದು. ಹೇಳು, ಏನಕ್ಕಮ್ಮ ಬೇಕು ದುಡ್ಡು ಅಂತ. ಬೇಕಾದ್ದು ಮನೆಗೆ ತಂದಾಗ್ತಾ ಇದ್ದೀರಿ, ಬೇಕಾದ್ದು ಬೇಡದ್ದು ಎಲ್ಲ ತಂದು ತುಂಬೈತೆ ಮನೆಗೆ. ನಿಂಗೆ ಇನ್ನೇನು ಬೇಕಮ್ಮ? ಮೈ ಸೋಪ್ ತಾವನಿಂದ ಹಿಡಿದು, ತಲೆ ಶಾಂಪು ತಾವನಿಂದ ಹಿಡಿದು, ಬಟ್ಟೆ ಒಗೆಯೋ ಸೋಪ್ ತಾವನಿಂದ ಹಿಡಿದು ಎಲ್ಲ ಅದೇ ಮನೆಗೆ. ಇನ್ನೇನಕ್ಕೆ ಬೇಕು, ಏನಕ್ಕೆ ಬೇಕು ಹೇಳು, ಹೇಳಮ್ಮ. ನನ್ನ ಹತ್ರ ಇದ್ದಿದ್ದು 15 ಲಕ್ಷನೂ ಈಸ್ಕೊಂಡು ನೀನೇ ಇಟ್ಕೊಂಬಿಟ್ಟೆ. ಇವಾಗ ನಿನ್ಗೆ 15 ಲಕ್ಷ ಏನಮ್ಮ ಅವಶ್ಯಕತೆ ಐತೆ? ಏನು ಅವಶ್ಯಕತೆ ಐತೆ? ಹಾಂ, 2 ಹೆಣ್ಮಕ್ಳಿಗೂ ಮದುವೆ ಆಯಿತು, ಸ್ನೇಹಕ್ಕೆ ಏನು ಬೇಕೋ ಅದೆಲ್ಲ ತಕ್ಕೊಟ್ಟಿದ್ದಾಯ್ತು. ಅವ್ರ ಯಜಮಾನ್ದು ಕಾರು ಏನೋ ಚೆನ್ನಾಗಿಲ್ಲ, ಕಾರು ಓದ್ತಾ ಇದ್ರೆ ಶಬ್ದ ಬರ್ತದೆ ಅಂದು ಆ ಕಾರ್ ಕೊಟ್ಬಿಟ್ಟು ಹೊಸ ಕಾರ್ ಬೇರೆ ತಕ್ಕೊಟ್ಟೆ. ಇನ್ನೇನು, ನಾನು ಕಾರ್ ತಗೊಟ್ಟಿರೋದೆಲ್ಲ ಬಂದು ನಿಮಗೆಲ್ಲ ಹೇಳ್ಬೇಕಾ? ಹೇಳ್ಬೇಕೇನಮ್ಮ? ಹರ್ಷ ಅದೇನೇನೋ ಆಸ್ಪತ್ರೆಗೆ ಆಪ್ರೇಷನ್ದು ಮೆಟೀರಿಯಲ್ಗಳೆಲ್ಲ ಹಳೇವಾಗಿ ಹೋಗ್ಬಿಟ್ಟವೆ ತಾತ ಅಂತನು. ಅವನಿಗೊಂದು ಅಷ್ಟು ದುಡ್ಡು ಕೊಟ್ಟೆ. ಅದೇನೋ ಹೊಸವು ಅವೆಲ್ಲ ಆಸ್ಪತ್ರೆವು, ನಮ್ಗೇನು ತಿಳಿಯಲ್ಲ. ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ಏನು ಬೇಕೋ ಅದು ತಗೊಂತಾರೆ. ಅದನ್ನು ನಿನ್ನ ಹತ್ರ ಬಂದು ನಾನು ಹೇಳ್ಬೇಕಾ? ಹೇಳ್ಬೇಕೇನಮ್ಮ? ಸ್ನೇಹ ಅವ್ರ ಯಜಮಾನ್ ಕಾರ್ ತಗೊಟ್ಟಿರೋದು ಎಷ್ಟು ಅಂತ ಲೆಕ್ಕ ಹೇಳ್ಬೇಕಾ? ನೋಡಮ್ಮ, ನಾವೇನ ಕೆಲಸ ಮಾಡ್ಬೇಕಾದ್ರೆ ಒಬ್ರಿಗೆ ಹೇಳಿ 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 ಕೆಲಸ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳಂಗಿದ್ರೆ ಮಾಡ್ಕೊ, ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡಿರು. ಎಷ್ಟೆಲ್ಲ ಖರ್ಚು ನಿಮ್ಮ ಹಳ್ಳಿನವ್ರು ಅದಿಲ್ಲ ಇದಿಲ್ಲ ಅಂತ ತಾತ ಅಂತ ಫೋನ್ ಮಾಡ್ತಾರೆ. ಇಲ್ಲಪ್ಪ ನಾನು ಕೊಡೋಕ್ಕಾಗಲ್ಲ ಅಂತ ನನ್ನ ಕೈಗೆ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ರು ನೀನು ಬರೀ 2.5 ಲಕ್ಷಕ್ಕೆ ಹಿಂಗೆ ಮಾತಾಡ್ತಾ ಇದೆಯಲ್ಲ. ಹೋದ್ರೆ ಅವತ್ತದು ಬಿಡು.
ರಾಮ್ನೇ ಮುಂದೆ ನಿಂತು ಸ್ನೇಹ ಅವ್ರ ಯಜಮಾನ್ಕ ಕಾತ ಕೊಟ್ಟಿರೋದು. ನಾವು ನಿಮ್ಮಂಗೆ ಹೇಳ್ಕೊಳಲ್ಲಮ್ಮ, ನಾವು ಮನ್ಸಾಗ ಇಟ್ಕೊಂಡಿರ್ತೀರಿ, ಅರ್ಥ ಮಾಡ್ಕೊಬೇಕು. ನಮ್ಮ ಹೆಣ್ಮಕ್ಳು ಚೆನ್ನಾಗವ್ರಲ್ಲ, ಯಾಕೆ ಚೆನ್ನಾಗವ್ರೆ, ಹೆಂಗೆ ಚೆನ್ನಾಗವ್ರೆ ಅಂತ ಆಲೋಚನೆ ಮಾಡಿ ಸಿಕ್ತಿ ಆಯ್ತಾ. ಹೋಗ್ಲಿ ಫೋನ್ ಮಾಡಿದಾಗ ಏನನ್ನ ಕೇಳ್ತೀಯಾ? ಏನು ಕೇಳಲ್ಲ. ಬೇಕಾಗಿಲ್ಲ ನಿಂಕ ಏನಕ್ಕೆ ಬೇಕು? ಸುಮ್ಮನೆ ಬಾಯಿ ಐತೆ ಅಂತ ಲೊಡ ಅಂತ ಮಾತಾಡೋದಲ್ಲಮ್ಮ, ಅರ್ಥ ಮಾಡ್ಕೊಬೇಕು. ತಪ್ಪಾಯ್ತು ಮವ, ನಂಗೆ ತಿಳಿಲಿಲ್ಲ. ಕಾಲ್ದಿಂದು ಇದೇ ಆಗೋಯ್ತು. ನಿಂದೇನೆ ರಾಮಾಯಣ? ಹಾಂ, ಎಲ್ಲಾರ್ಗೂ ಏನೇನೋ ತಕೊಡ್ತೀಯಲ್ಲ, ನನ್ನ ಹೇಳಿದ್ಗೆ ತಕೊಟ್ಟೆ. ನಿನ್ನೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡ್ತೀನಿ. ತೋಟದಾಗ ಮನೆಗೆ ಕೆಲಸ ಮಾಡ್ಕೊಂಡು ಇರ್ತಾಳಪ್ಪ, ಏನೋ 1-2 ಹೊತ್ತು ಊಟ ಹಾಕ್ರಿ ಅಂತ. ಯಾಕೆ ಬೇಚಾರ ಬೇರೆಯವ್ರ ಮನೆಗೆ ಹೋಗಿರಕ್ಕ? ಮತ್ತು ಬಾಯಿ ಮುಚ್ಕೊಂಡಿರು. ನಿಮ್ಗೆಲ್ಲ ಹೇಳಿನೇ ಅವ್ರಿಗೆ ಸಹಾಯ ಮಾಡ್ಬೇಕಂತೇನಿಲ್ಲ. ಅವ್ರು ಕೇಳ್ತಾರೆ ಏನು ಬೇಕು ಅಂತ, ಅವ್ರು ಬಾಯಿ ಬಿಟ್ಟು ಕೇಳಿದಾಗ ನಾನು ಸಹಾಯ ಮಾಡ್ತೀನಿ. ನಿಮ್ಗೆ ಯಾಕೆ ಬೇಕು ಅದೆಲ್ಲನೂ? ಹೋಗ್ಲಿ ಬಿಡು, 2.5 ಲಕ್ಷ ತಾನೇ, ಹೋದ್ರೆ ಹೋಗ್ಲಿ ಬಿಡು. ಇಷ್ಟೊತ್ತು ಮಾತಾಡಿದ್ದು ನೀನು ಮಾಡೋದು, ಇಷ್ಟೊತ್ತು ಮಾತಾಡಿದ್ದು ನೀನೇ ಮಾಡೋದು. ಹಾಕ್ಬೇಕು ತಾನೇ ಏನೇನೋ ತಗೊಂಡು ಕಿತ್ತೋಗೋವರ್ಕು ನಿನ್ಕ. ಹಾಂ, ಅಯ್ಯೋ ನೀನು ದೂರಾಂಕರಕ್ಕೆ ನನ್ನ ಎಕಡೆ ಆಗ್ತು. ಹೋಗಲೇ ಇಲ್ಲ ಫರ್ ಹೋಗು. ಅದೇ ನಂಗೆ ಮಾತಾಡ್ತೀಯಾ? ಮಾತಾಡಿದ್ರೆ ಈ ಕಡೆಯಿಂದ ಕೊಡ್ತೀನಿ ನೋಡ್ಕ ಕಪ್ಪಾಳಕ್ಕೆ. ಬಾಯಿ ಐತೆ ಅಂತ ಮಾತಾಡ್ತಾಳೆ. ಹಿಂದೆ ಮುಂದೆ ಆಲೋಚನೆ ಮಾಡ್ತೀರಾ. ದುಡ್ಡು ಏನಕ್ಕ ನಿಂಗೆ ದುಡ್ಡು? ನೀನು ಎಳೆದ ಮೇಲೆ ಹಾಕೊಂಡು ಹೋಗಕ್ಕ, ಇಲ್ಲ ನಮ್ಮ ಅಮ್ಮನ ಎಳೆದ ಮೇಲೆ ಹಾಕ್ತೀಯಾ? ನಾನು ಸುದ್ದಿ ಯಾಕೋ ನಿಂಕ? ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಾ? ಮಾತಾಡಿದ್ರಿ ಅಂದರೆ ತಾಯಿ ಅಂದಿರ ನೋಡ್ತೀರ ಸರಿಯಾಗಿ ಹೇಳಿ ಬಡ್ತೀನಿ. ಅರ್ಥ ಇಲ್ದಿರ ಇಷ್ಟೊತ್ತು ಒದ್ರದಲ್ಲ ಸಾವಿತ್ರಿ ಮುಂದೆ. ಅದಕ್ಕೇನು ಹೇಳ್ತೀಯ? ಅದಕ್ಕೆ? ಏನು ನೀನು ಅಳಿನವ್ರು ಏನು ಹುಟ್ತಾನೆ ಶ್ರೀಮಂತರಾಗಿ ಹುಟ್ಟಿಲ್ಲ, ಅವರು ಏನೂ ಇಲ್ದಂಗೆ ಬಂದಿರೋದು. ಇವಾಗ ನೋಡ್ದೆ ನಮ್ಮ ಅಪ್ಪ ನಮಗೆ ಗೊತ್ತಿಲ್ಲದ್ರೇ ಎಷ್ಟು ಸಹಾಯ ಮಾಡ್ತಾನೆ. ಅರ್ಥ ಮಾಡ್ಕೊಬೇಕು. ಫೋನ್ ಮಾಡಿ ಕೇಳು ಸ್ನೇಹಕ್ಕ, ಕಾರ್ತ ಕೊಟ್ಟನ ತಾತನು ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಆಮೇಲೆ ಮಾತಾಡು. ಯಾವಾಗ ನಾ ಫೋನ್ ಮಾಡಿದಾಗ ಏನಮ್ಮ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ನಿಮ್ಮ ಅತ್ತೆ ಏನು ಮಾಡ್ತಾವಳೆ? ಏನು ಸಾರು ಮಾಡಿದ್ದೆ? ರಾತ್ರಿ ಊಟನೇ ಹಾಕು ನಿಮ್ಮ ಅತ್ತೆಗ. ಬಿಸಿ ಊಟ ಹಾಕ್ಬೇಡ. ಬರೀ ಇಂಥವು ಬಿಟ್ಟರೆ ಕಷ್ಟ ಸುಖ ಮಾತಾಡೋಕೆ ನಿಂಗೆ ಏನೇನ ಬರ್ತದೇನ ನಿಂಕ? ಇಲ್ಲ ಇದ್ರೆ ಮುಂದೆ ಮಗನ ಕೈ ಗೇಟಿಗೆ ತಿನ್ಬೇಕಾಗ್ತದೆ. ಮೆಲ್ಲಿಗಿಲಿಂದ ಜಾಕಾಲೆ ಮಾಡಬೇಕು. ಯಾವಳ ನಿಂತ್ಕೊಳ್ಳೆ ಅಲ್ಲೇ ನಿಂದೇನಮ್ಮ? ನೋಡು ನಮ್ಮ ಅಪ್ಪನು ಹೆಣ್ಮಕ್ಳು ಕೊಟ್ಬಿಟ್ಟಿದ್ದೀರಿ, ಕೊಟ್ಟೆಣ್ಣು ಕುಲುಕ್ವರೆಗೂ ಅಂತ ಬಿಡ್ದಿರಾ ಎಷ್ಟು ಸಹಾಯ ಮಾಡ್ತಾನೆ. ನಿನ್ನ ತಂದೆಯನ್ನು ಪಡಿಯೋಕ್ಕ ನಾನೇ ಪುಣ್ಯ ಮಾಡಿದ್ದೀನಿ. ಆದರೆ ಈ ದುರ್ಬುದ್ಧಿ ಒಂದದಲ್ಲ ನನ್ನ ಹತ್ರ. ಮತ್ತು ಯಾಕೆ ಹಿಂಗಾಯ್ತೋ ಏನೋ ನನ್ನ ಜೀವನ. ಬೆಳಗ್ಗೆನೇ ಹೋಗಿ ಅವಳಿಗೆ ಏನಾಗೋಳ ಏನು ಗತೆನೋ ಅವಳನ್ನ ಬೇರೆ ನೋಡಬೇಕು. ಹಾಂ, ಮುಂದುವರಿಯುವುದು